ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ. ಈ ಒಂದು ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ? ಮಿಡ್ ವೀಕ್ ಎಲಿಮಿನೇಷನ್ ಇದ್ರೆ ಯಾರು ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ? ಈಗಾಗಲೇ ಕಟ್ಟ ಕಡೆಯ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರು ಟಾಪ್ 6 ಕಂಟೆಸ್ಟೆಂಟ್ ಗಳ ಪೈಕಿ ಒಬ್ಬರಾಗಿದ್ದರು ಸಹ ಈ ಒಂದು ವಾರ ಬಿಗ್ ಬಾಸ್ ನೀಡ್ತಾ ಇರುವಂತ ಟಿಕೆಟ್ ಟು ಫಿನಾಲೆ ರೇಸ್ ನಲ್ಲಿ ಧನುಷ್ ಅವರು ಪಾಲ್ಗೊಳ್ತಾರ. ಧನುಷ್ ಅವರು ಪಾಲ್ಗೊಂಡು ಸೋತ್ರೆ ಧನುಷ್ ಅವರು ಏನಾದ್ರು ನಾಮಿನೇಷನ್ ಗೆ ಮತ್ತೆ ವಾಪಸ್ ಬರ್ತಾರ. ಸೊ ಈ ಡೌಟ್ಸ್ ಗಳ ಬಗ್ಗೆ ಕ್ಲಿಯರ್ ಆಗಿರುವಂತ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಒಂದು ವಾರ ಅಪ್ಡೇಟ್ ಇರೋದು ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಸೊ ಬಿಗ್ ಬಾಸ್ ಮನೆಯಿಂದ ಒಬ್ಬ ಕಂಟೆಸ್ಟೆಂಟ್ ಬುಧವಾರ ಅಥವಾ ಗುರುವಾರ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ ಅನ್ನೋ ಒಂದು ಅಪ್ಡೇಟ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದು 100% ನಿಜಾನ ಸುಳ್ಳ ಅಂತ ಹೇಳೋದಾದ್ರೆ, ನನ್ನ ಅನಿಸಿಕೆ ಪ್ರಕಾರ, ನನ್ನ ಪ್ರೆಡಿಕ್ಷನ್ ನ ಪ್ರಕಾರ ಹೇಳೋದಾದ್ರೆ, ಈ ಒಂದು ಅಪ್ಡೇಟ್ ಏನಿದೆ ಇದು ಸುಳ್ಳಾಗಬಹುದು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ, ಈಗಾಗಲೇ ನೀವೆಲ್ಲರೂ ಸಹ ನೋಡಿದೀರ, ಬಿಗ್ ಬಾಸ್ ಅವರು ಈ ಒಂದು ವಾರ ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ಅನ್ನ ಬಿಗ್ ಬಾಸ್ ಮನೆಯಲ್ಲಿ ನೀಡಿದ್ದಾರೆ. ಸೊ ಈಗ ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ಅಂತ ಏನಿದೆ, ಈ ಒಂದು ಟಾಸ್ಕ್ ಮುಗಿಯೋದಕ್ಕೆ ಫ್ರೈಡೆ ತಗೊಳುತ್ತೆ. ಸೊ ಇಲ್ಲಿ ಗುರುವಾರ ಅಥವಾ ಬುಧವಾರ ಈ ಒಂದು ಟಾಸ್ಕ್ ಮುಕ್ತಾಯ ಆಗೋದಕ್ಕಿಂತ ಮುಂಚೆ ಯಾರನ್ನಾದ್ರೂ ಒಬ್ಬನ ಎಲಿಮಿನೇಷನ್ ಮಾಡ್ತಾನೆ ಅನ್ನೋದು ಡೌಟ್ ಆಗುತ್ತೆ. ಅಂಡ್ ಈಗಾಗಲೇ ನೀವು ಜಿಯೋ ಹಾಟ್ ಸ್ಟಾರ್ ನಲ್ಲಿ ಹೋಗಿ ವೋಟಿಂಗ್ ಪೋಲ್ಸ್ ಅಂತ ನೋಡೋದಾದ್ರೆ, ಈಗಾಗಲೇ ವೋಟಿಂಗ್ ಲೈನ್ ಏನಿದೆ ಅದು ಓಪನ್ ಆಗಿದೆ. ಸೊ ವೋಟಿಂಗ್ ಲೈನ್ ಸಹ ಶುಕ್ರವಾರದ 11 ಗಂಟೆವರೆಗೂ ಸಹ ಓಪನ್ ಇದೆ. ಸೊ ಇಲ್ಲಿ ಬುಧವಾರನೇ ಗುರುವಾರನೇ ಎಲಿಮಿನೇಷನ್ ಮಾಡ್ಬಿಡ್ತಾರೆ ಅನ್ನೋಗಿದ್ರೆ 2 ಬಾರಿ ವೋಟಿಂಗ್ ಪೋಲ್ಸ್ ನ ಓಪನ್ ಮಾಡ್ತಾ ಇದ್ರು. ಒಂದು ವೋಟಿಂಗ್ ಪೋಲ್ ಬುಧವಾರ ಅಥವಾ ಗುರುವಾರಕ್ಕೆ ಮುಕ್ತಾಯವಾಗ್ತಾ ಇತ್ತು. ನಂತರ ಒಂದು ವೀಕೆಂಡ್ ನಲ್ಲಿ ನಡೆಯುವಂತ ಎಲಿಮಿನೇಷನ್ ಗೆ ಮತ್ತೊಂದು ವೋಟಿಂಗ್ ಲೈನ್ ಅಂತ ಓಪನ್ ಆಗ್ತಾ ಇತ್ತು. ಬಟ್ ಈ ಒಂದು ವೋಟಿಂಗ್ ಲೈನ್ ಇಲ್ಲಾಂದ್ರೆ ಇಲ್ಲಿ ಕಂಟೆಂಡರ್ಶಿಪ್ ಟಾಸ್ಕ್ ಅಂತ ಬಿಗ್ ಬಾಸ್ ಅವ್ರು ನೋಡಿರೋದನ್ನ ನಾವು ಗಮನಿಸಿದ್ರೆ, ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಒಂದು ಅಪ್ಡೇಟ್ ಏನಿದೆ, ಆ ಒಂದು ಅಪ್ಡೇಟ್ ಸುಳ್ಳಾಗ್ಬೋದು ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರೂ ಬರ್ತಾರಂತ ಅಪ್ಡೇಟ್ ನಿಜವಾಗಿ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಬರಬಹುದು ಮಿಡ್ ವೀಕ್ ಅಂತ ನಾವು ನೋಡೋದಾದ್ರೆ, ರಾಶಿಕಾ ಅವರು ಡೇಂಜರ್ ಝೋನ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದ್ದಾರೆ. ಕಾವ್ಯ ಅವರು ಸಹ ಡೇಂಜರ್ ಝೋನ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ರಘು ಮತ್ತೆ ಧ್ರುವಂತ್, ಈ 4 ಕಂಟೆಸ್ಟೆಂಟ್ ಗಳ ಪೈಕಿ ಒಬ್ಬರು ಈಗ ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಹೊರಗಡೆ ಬರಬಹುದು. ಯಾಕೆಂದ್ರೆ ರಾಶಿಕಾ ಅವರು ಟಾಸ್ಕ್ ಗಳ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ರು ಸಹ ವೋಟಿಂಗ್ ಪರ್ಸೆಂಟೇಜ್ ಗಳಿಸ್ಕೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ವಿಫಲರಾಗ್ತಾ ಇದ್ದಾರೆ. ಸೊ ಇವರು ಸಹ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಫ್ಯಾಮಿಲಿ ವೀಕ್ ನ ನಂತರ ಕಂಪ್ಲೀಟ್ ಆಗಿ ಕಾವ್ಯ ಅವರಿಗೆ ನೆಗೆಟಿವ್ ಆಗ್ತಾನೆ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಅವ್ರ ಆಟ ಡಲ್ ಆಗಿದೆ. ಅದಕ್ಕೂ ಮುಂಚೆ ಪಾಸಿಟಿವ್ ಆಗಿ ಏನ್ ಕಾವ್ಯ ಅವ್ರು ಕಾಣಿಸ್ಕೊಳ್ತಾ ಇರಲಿಲ್ಲ. ಟಾಪ್ 5 ಕಂಟೆಂಡರ್ಸ್ ಅಲ್ಲಿ ಕಾವ್ಯ ಸಹ ಒಬ್ಬರಾಗಿರ್ತಾರೆ ಅಂತ ಏನೋ ನಾವು ಒಂದು ನಂಬಿಕೆ ಇಟ್ಟಿದ್ವಿ. ಆ ಒಂದು ನಂಬಿಕೆ ಎಲ್ಲೋ ಒಂದ್ ಕಡೆ ಅವರ ಒಂದು ಡಲ್ನೆಸ್ ಇಂದ ಆಗಿರ್ಬೋದು, ಆಟದ ವೈಖರಿಯಿಂದ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಬರ್ತಾ ಇದೆ ಅಲ್ಲ ಕಾವ್ಯ ಅವ್ರದ್ದು ಡೌಟ್ ಸಹ ಬರ್ತಾ ಇದೆ. ಅಂಡ್ ಮ್ಯೂಟೆಂಟ್ ರಘು ಅವ್ರದ್ದು ಸಹ ಸಿಕ್ಕಾಪಟ್ಟೆ ಡಲ್ ಆಗಿದೆ ಆಟ. ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಸಹ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಅಂಡ್ ಧ್ರುವಂತ್ ಅಂತ ತಗೊಂಡಾಗ ಧ್ರುವಂತ್ ಅವರು ಸ್ವಲ್ಪ ಈ ನಡುವೆ ಕಂಟೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ನೀಡ್ತಾ ಇದ್ರು ಸಹ ಪಾಸಿಟಿವ್ ಕಂಟೆಂಟ್ ಗಿಂತ ಸ್ವಲ್ಪ ನೆಗೆಟಿವ್ ಕಂಟೆಂಟ್ ಹೆಚ್ಚಾಗಿ ಬರ್ತಾರಿಂದ ಸೊ ಧ್ರುವಂತ್ ಅವರು ಸಹ ಸ್ವಲ್ಪ ಡೇಂಜರ್ ಝೋನ್ ನಲ್ಲಿ ಇದಾರೆ ಅಂತಾನೆ ಹೇಳ್ಬೋದು. ಸೊ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಏನಾದ್ರೂ ನಡೆದ ಈ 4 ಕಂಟೆಸ್ಟೆಂಟ್ ಗಳ ಪೈಕಿ ಒಬ್ಬ ಕಂಟೆಸ್ಟೆಂಟ್ ಪಕ್ಕ ಅಂತೂ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ. ಅಂಡ್ ಧನುಷ್ ವಿಚಾರ ಮಾತಾಡ್ಬೇಕಾದ್ರೆ, ಇಲ್ಲಿ ಟಾಪ್ 6 ಕಂಟೆಂಡರ್ಸ್ ಅಲ್ಲಿ ಈಗಾಗಲೇ ಧನುಷ್ ಕನ್ಫರ್ಮ್ಡ್ ಆಗಿದ್ದಾರೆ, ಅಂದ್ರೆ 100% ಕನ್ಫರ್ಮ್ಡ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯ ಕಟ್ಟ ಕಡೆ ಕ್ಯಾಪ್ಟನ್ ಆಗಿರುವಂತ ಧನುಷ್ ಅವರು ಈ ಒಂದು ವಾರದ ನಾಮಿನೇಷನ್ ಪ್ರೋಸೆಸ್ ನಿಂದ ಪಾರಾಗಿದ್ದಾರೆ. ಅಂಡ್ ನಿಮ್ಮಲ್ಲಿ ಕೆಲವರಿಗೆ ಇರುವಂತ ಡೌಟ್ ಏನು, ಈಗಾಗಲೇ ಬಿಗ್ ಬಾಸ್ ಅವರು ಟಾಪ್ 6 ಕಂಟೆಂಡರ್ಶಿಪ್ ಅಂತ ಟಾಸ್ಕ್ ಒಂದು ನೀಡಿದ್ದಾರೆ. ಈ ಒಂದು ಟಾಸ್ಕ್ ನಲ್ಲಿ ಧನುಷ್ ಅವರು ಸಹ ಪಾಲ್ಗೊಳ್ತಾರ? ಇನ್ ಕೇಸ್ ಏನಾದ್ರೂ ಈ ಟಾಸ್ಕ್ ನಲ್ಲಿ ಪಾಲ್ಗೊಂಡಿರುವಂತ ಧನುಷ್ ಅವರು ಏನಾದ್ರು ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಮುಂದೆ ಮುಕ್ಕರಿಸಿದ್ರೆ ಅವರು ಮತ್ತೆ ನಾಮಿನೇಷನ್ ಗೆ ವಾಪಸ್ ಬರ್ತಾರೆ ಅನ್ನೋ ಡೌಟ್ ಕೆಲವೊಂದು ವೀಕ್ಷಕರಲ್ಲಿದೆ. ಸೊ ನಾನು ನಿಮ್ಗೆ ಕೊಡ್ತಾನೆ ಇನ್ಫಾರ್ಮೇಶನ್ ಅಂದ್ರೆ, ಧನುಷ್ ಈ ಒಂದು ವಾರ ಕಂಪ್ಲೀಟ್ ಆಗಿ ಉಸ್ತುವಾರಿಯ ಜವಾಬ್ದಾರಿಯನ್ನ ನೋಡ್ಕೊಳ್ತಾರೆ. ಯಾವುದೇ ರೀತಿಯ ಟಾಸ್ಕ್ ಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ, ಈಗಾಗಲೇ ನೀವು 24/7 ಲೈವ್ ಅಪ್ಡೇಟ್ ನ ನೋಡಿರೋದಾದ್ರೆ, ನೀವು ಅದರಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ ಗಳ ಭಾವಚಿತ್ರದ ಮೂಲಕ ಟಾಪ್ 6 ಕಂಟೆಸ್ಟೆಂಟ್ ಗಳದ್ದು ಒಂದು ಭಾವಚಿತ್ರವನ್ನು ಹಾಕಿದ್ದಾರೆ. ಅದರಲ್ಲಿ ಧನುಷ್ ಅವರ ಭಾವಚಿತ್ರದ ಮುಂದೆ ರೈಟ್ ಮಾರ್ಕ್ ಇದೆ. ಧನುಷ್ ಈಗಾಗಲೇ ಟಾಪ್ 6 ಕಂಟೆಂಡರ್ ಆಗಿದ್ದಾರೆ ಅಂತ. ಅಂಡ್ ನಿನ್ನೆ ಧ್ರುವಂತ್ ವಿರುದ್ಧವಾಗಿ ಮುಗ್ಗರಿಸಿರುವಂತ ಗಿಲ್ಲಿಯವರ ಭಾವಚಿತ್ರದ ಹತ್ರ ಇಂಟು ಮಾರ್ಕ್ ಹಾಕಿದ್ದಾರೆ. ಇಂಟು ಮಾರ್ಕ್ ಹಾಕಿದ ತಕ್ಷಣ ಇಲ್ಲಿ ಟಾಪ್ 6 ಗೆ ಗಿಲ್ಲಿ ಬರೋದೇ ಇಲ್ಲ ಅಂತಲ್ಲ, ಅಷ್ಟು ಜನಗಳ ಪೈಕಿ ಇನ್ನೊಬ್ಬರನ್ನ ಟಾಪ್ 6 ಗೆ ಟಾಸ್ಕ್ ಗಳ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಉಳಿದಂತ ಕಂಟೆಂಡರ್ಸ್ ಏನಿದ್ದಾರೆ ಅವರೆಲ್ಲರೂ ಸಹ ವೋಟ್ಸ್ ನ ಮೂಲಕ, ಜನಗಳ ಒಂದು ಅಭಿಪ್ರಾಯ, ಜನಗಳ ಒಂದು ಪ್ರೀತಿ ಮೂಲಕ ಟಾಪ್ 6 ಕಂಟೆಸ್ಟೆಂಟ್ಸ್ ಆಗ್ಬೇಕು ಅನ್ನೋದು ಬಿಗ್ ಬಾಸ್ ಅವರು ನೀಡಿರುವಂತ ಟಾಸ್ಕ್. ಸೊ ಇಲ್ಲಿ ಧನುಷ್ ಅವರು ಮತ್ತೆ ಟಾಸ್ಕ್ ಗಳು ಆಡಿ ಸೋತ್ತಾರೆ, ಇಲ್ಲ ಅಂದ್ರೆ ನಾಮಿನೇಷನ್ ಗೆ ಬರ್ತಾರೆ ಅನ್ನೋ ಒಂದು ಅಪ್ಡೇಟ್ ಏನಿದೆ ಅದು ಸುಳ್ಳಾಗುತ್ತೆ. ಧನುಷ್ ಅವರು ಈಗಾಗಲೇ ಫಿನಾಲೆ ವೀಕ್ ಗೆ ಟಾಪ್ 6 ಕಂಟೆಸ್ಟೆಂಟ್ ಗಳ ಪೈಕಿ ಮೊದಲನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು.
ಸೊ ಈಗ ನಿಮ್ಗೆ ಇರುವಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತಾ ಇದೀನಿ. ಈಗಾಗಲೇ ಜಿಯೋ ಹಾಟ್ಸ್ಟಾರ್ ನಲ್ಲಿ ವೋಟಿಂಗ್ ಪೋಲ್ಸ್ ಸಹ ಪ್ರಾರಂಭವಾಗಿದೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ಮಿಸ್ ಮಾಡದೆ ಹೋಗಿ ಎಲ್ಲಾ ವೋಟ್ನು ಸಹ ಸ್ಪ್ಲಿಟ್ ಮಾಡದೆ ವೋಟ್ ಮಾಡಿ. ಅಂಡ್ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಈ ಒಂದು ಬಿಗ್ ಬಾಸ್ ಸೀಸನ್ 12 ಯಾರು ವಿನ್ ಆಗ್ಬೇಕು ಅಂತ ನೀವು ಅನ್ಕೊಳ್ತಾ ಇದೀರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.